ಒಂದು 2 ವರ್ಷಕ್ಕೊಮ್ಮೆ ತಲೆ ಸುತ್ತ ಬರೋದು ಚಕ್ರ. ಇದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಭಟ್ಕಳದವರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಭಟ್ಕಳ ತಾಲೂಕಿನ ರೈಲ್ವೆ ಸ್ಟೇಷನ್ ರೋಡ್ ನಲ್ಲಿರುವಂತ ನಾಗಮಾಸ್ತಿ ಕ್ಷೇತ್ರದಲ್ಲಿದ್ದೇನೆ. ಈಗ ಟೈಮ್ ಒಂದು 5 ಗಂಟೆ ಆಗಿದೆ. ಇಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ ಯೋಗ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಈಗ ಸದ್ಯಕ್ಕೆ ಅಡ್ವಾನ್ಸ್ ಯೋಗ ಶಿಕ್ಷಕ ತರಬೇತಿಯನ್ನ ಅಂತಾರಾಷ್ಟ್ರೀಯ ಯೋಗ ಗುರುಗಳಾದಂಥ ಶ್ರೀ ಭವರ್ಲಾಲ್ ಆರ್ಯ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಸ್ಥಳೀಯ ಯೋಗ ಗುರುಗಳು ನಡೆಸ್ತಾ ಇದ್ದಾರೆ. ಇದು ನಮ್ಮ ಪುಣ್ಯ. ಭಟ್ಕಳದಲ್ಲಿ ನಮಗೆ ಈ ತರ ಒಂದು ಶಿಬಿರವನ್ನು ಮಾಡ್ತಿರೋದು. ನಾವೆಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್, ಆದಷ್ಟು ಹೆಚ್ಚು ಮಂದಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮ್ಮ ದೇಹಕ್ಕೂ ಕೂಡ ಅನಿಸ್ತಾ ಇದೆ ನಾವೆಷ್ಟು ಒಳ್ಳೆ ಎಕ್ಸಸೈಸ್ ಸಿಗ್ತಾ ಇದೆ ಅಂತ ಹೇಳಿ. ಐದು ಗಂಟೆ ಒಳಗೆ ಎಲ್ಲರೂ ಇಲ್ಲಿ ಉಪಸ್ಥಿತರಿರ್ತಾರೆ. 5:30ಕ್ಕೆ ಸರಿಯಾಗಿ ನುರಿತ ಶಿಕ್ಷಕರಿಂದ ಪ್ರತಿದಿನವೂ ಸಹಿತ ಬೇರೆ ಬೇರೆ ವಿಧಾನಗಳು ಮತ್ತು ಯೋಗದ ಬೇರೆ ಬೇರೆ ಆಯಾಮಗಳನ್ನ, ಯೋಗದಿಂದ ಆಗುವಂತ ಉಪಯೋಗಗಳು ಸಂಬಂಧಪಟ್ಟಂತ ಪರಿಣಿತಿ ಹೊಂದಿದವರಿಂದ ಯೋಗ ಶಿಕ್ಷಣ ದೊರೀತಾ ಇದೆ. ಇಲ್ಲಿ ತಯಾರಾಗಿರೋಂಥ ಯೋಗ ಶಿಕ್ಷಕರು, ಅಸಿಸ್ಟೆಂಟ್ ಯೋಗ ಶಿಕ್ಷಕರು ಮತ್ತೆ ಹರಿದ್ವಾರ್ಗೆ ಹೋಗಿ ಮುಖ್ಯ ಯೋಗ ಶಿಕ್ಷಕರಂತ ಆಗಿ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಎಲ್ಲಿ ಆದರೆ ಅವರು ಯೋಗನ ಹೇಳ್ಕೊಡಬಹುದು. ಮತ್ತೆ ಭಾಳ ಅದ್ಭುತವಾಗಿ ಯೋಗ ಸೇವೆಯನ್ನು ಅವರು ಉಚಿತವಾಗಿ ಮಾಡ್ತಾರಂತ ಸಂಕಲ್ಪದಿಂದ ನಾವು ಈ ಒಂದು ಕಾರ್ಯನ ಮಾಡ್ತಾ ಇದ್ವಿ. ಸ್ಕಂದ ಸಂಚಾಲನ, ಭುಜಗಳನ್ನ ಎಲ್ಲ ಸಮಾಜದ ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಯೋಗದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಈ ಸನಾತನ ಸಂಸ್ಕೃತಿಯಲ್ಲಿದ್ದಂಥ ಜ್ಞಾನವನ್ನ ಎಲ್ಲ ಕಡೆ ವಿಸ್ತರಿಸಿ ಸಮಾಜವನ್ನ ಪುನಃ ನಾವು ಸಂಸ್ಕಾರಯುತ ಸಮಾಜವನ್ನು ಮಾಡ್ಬೇಕಂತ ನಾವು ಮಾಡ್ತಾ ಇರೋದು. ತುಂಬ ಸ್ಲಿಮ್ ಆಗಿದ್ದೀರಾ, ಚೆನ್ನಾಗಿ ರೊಟೇಟ್ ಆಗ್ತಾ ಇದೆ. ಕೆಲವರು ಮತ್ತೆ ಹೊರಗೆ ಬಂದಿರುತ್ತೆ, ಅವ್ರು ಬರ್ತಾರೆ. ಯೋಗದಿಂದ ನಿರೋಗಿಯಾಗಿ ಅನ್ನುವಂಥದ್ದು ತತ್ವ ಇದು. ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಪ್ರತಿಯೊಬ್ಬರೂ ಕೂಡ ನಿರೋಗಿಯಾಗಿ ಇದರ ಸದುಪಯೋಗನ ಪಡ್ಕೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಸದುದ್ದೇಶವಾಗಿದೆ. ಎಡಪಾದದ ಕೆಳಗಡೆ ಬಲಪಾದದ ಮಧ್ಯೆ ಸ್ಪರ್ಶ ಮಾಡಿ ಪ್ರಯತ್ನ ಮಾಡಿ, ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಧ್ಯಕ್ಕೆ ಬನ್ನಿ. ಸಮಯ ಕಮ್ಮಿ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀವಿ. ಬಟ್ ಮನೆಯಲ್ಲಿ ನೀವು ಮಾಡಿದಾಗ ಸಮಯ ಚೆನ್ನಾಗಿ ಕೊಡಬೇಕು.
ದೇಶಕ್ಕೆ ಬೇಕಾದ ಸ್ವದೇಶಿ ಉತ್ಪನ್ನಗಳು, ದೇಶಕ್ಕೆ ಬೇಕಾದ ಸ್ವದೇಶಿ ನನಗೊಂದು 2-3ನೇ ಕ್ಲಾಸ್ ಇರುವಾಗಲೇ ಏನು ಒಂದು 2 ವರ್ಷಕ್ಕೊಮ್ಮೆ ತಲೆ ಸುತ್ತ ಬರೋದು ಚಕ್ರ. ಈ BP ಲೋ ಆಗುತ್ತೋ ಏನಂತ ಗೊತ್ತಿಲ್ಲ ನಂಗೆ. ಅವಾಗ ತಲೆ ಚಕ್ರ ಬಂದು ಸಡನ್ಲಿ ಬಿದ್ದು ಹೋಗ್ತಾ ಇದ್ದೆ. ಅವಾಗ ನನಗೆ ಅನಿಸ್ತಾ ಇತ್ತು ಅಂದ್ರೆ ಒಂದ್ಸರಿ ಬಿದ್ದೋದ ತಕ್ಷಣ ಕಡೆ ಸರಿ ಆಗ್ತಾ ಇತ್ತು. ಅದು ಅವಾಗ ನಂಗೆ ಅನುಭವ ಆಗ್ತಾ ಇರಲಾಗಿತ್ತು. ಒಂದು 2 ವರ್ಷಕ್ಕೆ ಒಂದೊಂದ್ಸರಿ ಬರ್ತಾ ಹೋದಂಕು ನನ್ಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲಾಗಿತ್ತು. ದೊಡ್ಡ ಆಗ್ತಾ ಹೋದಂಕು ನನ್ಗದು ಕರೆಕ್ಟ್ 2 ವರ್ಷ 3 ವರ್ಷಕ್ಕೊಮ್ಮೆ ಸಡನ್ಲಿ ಅದು ಆಗ್ತಾ ಇರೋವಾಗ ನಂಗೆ ಗೆಸ್ಟ್ ಮಾಡಿದೆ, 2 ವರ್ಷ 3 ವರ್ಷಕ್ಕೊಮ್ಮೆ ನಂಗೆ ಬರ್ತಾ ಇದ್ದಲ್ಲ ಈ ತರ ಅಂತ. ಡಾಕ್ಟ್ರಿಗೆಲ್ಲ ತೋರಿಸ್ದೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿದೆ, ಎಲ್ಲ ಅದ್ರಲ್ಲಿ ಏನು ನಂಗೆ ಕಂಡು ಬರಲಿಲ್ಲ. ಕಡೆಗೆ ಯಾವಾಗಲೂ ನಾನು ಯೋಗ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ್ನೋ ಒಂದ್ಸರಿ ಏನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಇದಾಗುವಾಗ. ಈಗ ಅದ್ರನ್ನ ನನಗೆ ಗೊತ್ತಿಲ್ಲದೆಯ ಒಂದು ಸರಿನೂ ಆಗ್ಲಿಲ್ಲ ಅದಾದ್ಮೇಲೆ. ಯಾಕಂದ್ರೆ ನನಗೆ 7-8 ವರ್ಷ ಆಯ್ತು ಈಗ ಯೋಗ ಸ್ಟಾರ್ಟ್ ಮಾಡಿ. ಅದ್ರ ನಂತರ ನಂಗೆ ಒಂದ್ಸರಿನೂ ಬರಲ್ಲ. ಅಂದ್ರೆ ಬರೀ ನನಗೆ ಖಾಲಿ ತಲೆ ಸುತ್ತ ಬೀಳುವುದು ಒಂದೇ ಕಾಯಿಲೆ ಅಂತಲ್ಲ, ನನಗೆ ಪ್ರತಿಯೊಂದು ನನ್ನ ಒಳಗಡೆ ಎಷ್ಟು ಬದಲಾವಣೆ ಆಗಿರ್ಬೋದು ಅಂತ ಹೇಳಿ ನಿಜವಾಗೂ ನನಗೆ ಅಸಾಧ್ಯ ಹೇಳ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಯೋಗನ ಒಂದು ದಿವಸನೂ ಕೂಡ ತಪ್ಪಿಸದೆ ಬಿಟ್ಟಿಗೆ ನಾನು ಯೋಗ ಮಾಡ್ತಾ ಇದ್ದೇನೆ. ಬಟ್ ನನಗೆ ಆರಾಮಿಲ್ಲದಾಗಲೂ ಕೂಡ ಪ್ರಾಣಾಯಾಮನಾದ್ರು ಕೂಡ ನಾನು ಮಾಡಿ ಯೋಗನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಪ್ರತಿದಿನ ಹೊಸ ಅನುಭವ, ಹೊಸ ಟೀಚರ್ಸ್ ಬಂದಿಲ್ಲಿ ನಮ್ಗೆ ಹೊಸ ಅನುಭವವನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಗಮಾಸ್ತಿ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಒಂದು ಅಡ್ವಾನ್ಸ್ ಯೋಗ ಶಿಕ್ಷಕ ತರಬೇತಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಅಲ್ಲದೆ ಸಾಕಷ್ಟು ಜನ ಯೋಗ ಶಿಬಿರಾರ್ಥಿಗಳು ಅವರ ಸ್ವಂತ ಅನುಭವವನ್ನು ಕೂಡ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಯೋಗಿ ನಿರೋಗಿ ಅನ್ನುವಂಥ ಮಾತೇನಿದೆ ಅದು ಖಂಡಿತವಾಗಿಯೂ ಸತ್ಯವಾದಂಥದ್ದು. ಮತ್ತು ಇಲ್ಲಿ ಬಂದಾಗ ನಾವೇನು ಯೋಗದ ಬಗ್ಗೆ ಸ್ವಲ್ಪ ತಿಳುವಳಿಕೆಗಳಿತ್ತು, ಅದು 100 ಮಡಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಒಂದೇ ದಿನ ನಾನು ಬಂದಿದ್ದು, ಇವತ್ತು ಒಂದೇ ದಿನದ ಯೋಗ ಶಿಬಿರದಲ್ಲಿ ಭಾಗವಹಿಸಿದ್ದೆ. ಬಟ್ ಇಲ್ಲಿ ನೋಡಿದಾಗ ಎಷ್ಟು ಡೀಪಾಗಿ ಯೋಗವನ್ನು ಕಲಿಸ್ಕೊಡ್ತಾರೆ ಮತ್ತು ಯೋಗವನ್ನು ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆದಂಥ ವಿಷಯ. ಸೊ ಸ್ನೇಹಿತರೆ, ನೀವೆಲ್ಲರೂ ಕೂಡ ಯೋಗ ಮಾಡಿ, ಸಾಧ್ಯವಾದರೆ ಇಂಥ ಯೋಗ ಶಿಬಿರದಲ್ಲಿ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.